ರಾಜ್ಯದಲ್ಲಿ ಬರ ತಾಂಡವವಾಡ್ತಾ ಇದೆ. ಈ ಬರ ತಾಂಡವವಾಡುವಂತಹ ಮಧ್ಯದಲ್ಲೇ ತಮಿಳುನಾಡು ಇದೀಗ ಖ್ಯಾತಿಯನ್ನ ತೆಗೆಯುವಂತಹ ಕೆಲಸವನ್ನ ಮಾಡಿದೆ. ಮತ್ತೆ ಬಿಗ್ ಶಾಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ತಮಿಳುನಾಡಿಗೆ ನೀರನ್ನ ಹರಿಸಬೇಕು ಅಂತ ಕೂಡ ಸೂಚನೆಯನ್ನ ಕೂಡ ಹೊರಡಿಸಲಾಗಿದೆ. ಬರದ ಮಧ್ಯೆಯೂ ಕರ್ನಾಟಕಕ್ಕೆ ಇದೀಗ ಬಿಗ್ ಶಾಕ್ ಎದುರಾಗ್ತಾ ಇದೆ. ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಪ್ರತಿದಿನ 3,500 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತ ಹೇಳಿ ಆದೇಶವನ್ನ ಹೊರಡಿಸಲಾಗಿದೆ. ಕಾವೇರಿ ನೀರು ನಿರ್ವಹಣಾ ಸಮಿತಿ ಸಭೆಯಲ್ಲಿ ಈ ಸೂಚನೆಯನ್ನ ನೀಡಲಾಗಿದೆ. ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಅಧಿಕಾರಿಗಳಿಂದ ಮಹತ್ವದ ಆದೇಶವನ್ನ ಹೊರಡಿಸಲಾಗಿದೆ. ಮಳೆ ಇಲ್ಲದೆ ಖಾಲಿಯಾಗಿದೆ ಕೆಆರ್ಎಸ್ ಜಲಾಶಯ. ಬರದ ಮಧ್ಯೆಯೇ ನೀರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದೆ ಸಿಡಬ್ಲ್ಯೂಎಂಎ. ನೋಡಿ, ಮಳೆ ಕೊರತೆ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಮತ್ತೆ ಈ ಒಳಹರಿವು ಬಹಳಷ್ಟು ಕಡಿಮೆಯಾಗಿದೆ. ಈ ಮಧ್ಯದಲ್ಲಿಯೇ ಇದೀಗ ಕರ್ನಾಟಕಕ್ಕೆ ಬಿಗ್ ಶಾಕ್, ನೀರನ್ನ ಹರಿಸಬೇಕು ತಮಿಳುನಾಡಿಗೆ ಅಂತ ಹೇಳಿ. ನೋಡಿ, ಜಲಾಶಯಗಳಲ್ಲಿನ ನೀರನ್ನ ಕೃಷಿಗೆ ಬಳಕೆ ಮಾಡಬಾರದು ಅಂತ ಕೂಡ ಹೇಳಿದ್ರು ಸಿಎಂ. ಕುಡಿಯುವಂತಹ ನೀರಿನ ಬಳಕೆ ಮಾತ್ರ ಆಗಬೇಕು, ಕುಡಿಯುವ ಉದ್ದೇಶಕ್ಕೆ ಮಾತ್ರ ಕಾಯ್ದಿರಿಸೋದಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿತ್ತು. ಇದೀಗ ಬಿಗ್ ಶಾಕ್ ಎದುರಾಗ್ತಾ ಇದೆ. ತಕ್ಷಣಕ್ಕೆ ಯಾವುದೇ ಹೊಸ ಅಂತಿಮ ಆದೇಶವನ್ನ ಕೊಡದೇ ಇದ್ರೂ ಕೂಡ ಈ ಸಿಡಬ್ಲ್ಯೂಎಂಎ ಸೂಚನೆಯನ್ನ ಕೂಡ ಹೊರಡಿಸಿದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗ್ತಾ ಇದೆ. ನೋಡಿ, ಇವತ್ತಿನ ನೀರಿನ ಮಟ್ಟವನ್ನು ನಾವು ನಿಮಗೆ ಬೆಳಗ್ಗೆ ಅಪ್ಡೇಟ್ ಮಾಡಿದ್ವಿ, ಯಾವ ರೀತಿಯಾಗಿ ಇದೆ ಅಂತ ಹೇಳಿ. 190 ಮಾತ್ರ ಕ್ಯೂಸೆಕ್ಸ್ ನೀರಿದೆ. ಸೊ ಹಾಗಾಗಿ ಇದೀಗ ಇಷ್ಟು ನೀರನ್ನು ಹರಿಸ್ಬಿಟ್ರೆ ಮುಂದಿನ ದಿನಗಳಲ್ಲಿ ಏನು ಮಾಡಬಹುದು ಅಂತ ಹೇಳಿ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ. ಅಂಟಿಲ್ ನೆಕ್ಸ್ಟ್ ಮಳೆ ಬರುವವರೆಗೂ ಕೂಡ ಇದೇ ನೀರಿಗೆ ನಾವು ಅವಲಂಬಿತವಾಗಿ ಇರಬೇಕಾಗುತ್ತೆ. ಸೊ ಹಾಗಾಗಿ ಇದೀಗ ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆಗೆ ಕರ್ನಾಟಕಕ್ಕೆ ಬಿಗ್ ಶಾಕ್ ಎದುರಾಗಿದೆ. ತಮಿಳುನಾಡಿಗೆ 3,500 ಕ್ಯೂಸೆಕ್ ನೀರನ್ನ ಹರಿಸಲೇಬೇಕು ಅಂತ ಕೂಡ ಸೂಚನೆಯನ್ನ ಕೂಡ ಹೊರಡಿಸಲಾಗಿದೆ. ನೋಡಿ, ಪ್ರತಿ ಬಾರಿಯೂ ಕೂಡ ಮಳೆ ಕೊರತೆಯಾದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಖ್ಯಾತೆ ತೆಗೆಯೋದನ್ನ ನಾವು ಗಮನಿಸ್ತಾನೆ ಬಂದಿದ್ದೀವಿ. ತಮಿಳುನಾಡು ಕೂಡ ಇದೇ ರೀತಿಯಾದಂತಹ ಖ್ಯಾತೆಯನ್ನು ತೆಗೆದುಕೊಂಡು ಬಂದು ನಮ್ಮ ಈ ಮಂಡ್ಯ ಭಾಗದ ರೈತರು, ಮೈಸೂರು ಭಾಗದ ರೈತರು ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದನ್ನ ಗಮನಿಸ್ತಾನೆ ಬಂದಿದ್ದೀವಿ. ಪ್ರತಿಭಟನೆಗಳಾಗಿಯೇ ಉಳಿದಿದೆ. ಯಾವುದೇ ರೀತಿಯಾದಂತಹ ಶಾಶ್ವತ ಪರಿಹಾರಗಳು ಇಲ್ಲಿ ಸಿಗುವಂತಹ ಲಕ್ಷಣಗಳು ಕೂಡ ಕಾಣಸಿಗ್ತಾ ಇಲ್ಲ. ಹೋರಾಟಗಳಾಗೇ ಆಗತ್ತೆ. ಇದೀಗ ಸಹಜವಾಗಿಯೇ ಬೆಂಗಳೂರಿಗೆ ನೀರು ಬೇಕು ಕುಡಿಯೋದಕ್ಕೆ, ಮತ್ತೆ ಮಂಡ್ಯ ಅಕ್ಕಪಕ್ಕ ಭಾಗದವರಿಗೂ ಕೂಡ ನೀರು ಬೇಕು. ಮೈಸೂರಿನ ಸುತ್ತಮುತ್ತಲೂ ಇರುವಂತಹ ಹಳ್ಳಿಗಳಿಗೂ ಕೂಡ ಕೆಆರ್ಎಸ್ ನೀರಿನಿಂದಲೇ ಅವ್ರಿಗೂ ಕೂಡ ಕುಡಿಯೋ ನೀರು ಹೋಗ್ತಾ ಇದೆ. ಸೊ ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಸಾಕಷ್ಟು ತೊಂದರೆಯಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಈಗೇನೋ 3,500 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಿ ಅಂತ ಹೇಳಿದ್ದಾರೆ. ಮಳೆ ಅಭಾವ ಇದೆ. ಮುಂದಿನ ದಿನಗಳಲ್ಲಿ ಮಳೆ ಏನಾದ್ರೂ ಮುಂಗಾರು ಮಳೆ ಏನೋ ಕೈ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಮಳೆ ಆದ್ರೆ ಸಮಸ್ಯೆಗೇನೋ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಆದ್ರೆ ಮಳೆನೇ ಆಗ್ಲಿಲ್ಲ ಅಂತಂದ್ರೆ ಏನು ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಪ್ರತಿದಿನ 3,500 ಕ್ಯೂಸೆಕ್ ಮುಂದಿನ 15 ದಿನಗಳ ತನಕ ನೀರು ಹರಿಸ್ಬಿಟ್ರೆ ಡೆಡ್ ಸ್ಟೋರೇಜ್ ಹಂತಕ್ಕೆ ತಲುಪಿಬಿಡುತ್ತಾ ಕೆಆರ್ಎಸ್ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ನೀರಿನ ಮಟ್ಟವನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಕೃಷಿ ಬೆಳೆಗೂ ಕೂಡ ನೀವು ನೀರು ಬಿಡ್ತಾ ಇಲ್ಲ ಅಂತ ಹೇಳಿ ಈಗಾಗಲೇ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಿನ್ನಕ್ಕೆ ಏನ್ ತಿಂತೀರಿ, ಮಣ್ಣು ತಿಂತೀರಾ ಅಂತ ಕೇಳ್ತಾ ಇದ್ದಾರೆ ರೈತರು.